ಅದೊಂದು ಕಾಲವಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೋದಲ್ಲಿ ಬಂದಲ್ಲಿ ಹಿಂದೊಂದು ಗುಂಪು ಇರ್ತಿತ್ತು. ರಾಜನ ಹಿಂದೆ ಸೈನಿಕರಂತೆ ಆ ಗಜಪಡೆ ಸದಾ ದರ್ಶನ್ರನ್ನ ಹಿಂಬಾಲಿಸ್ತಿತ್ತು. ಒಗ್ಗಟ್ಟಂದ್ರೆ ಹೀಗಿರ್ಬೇಕಪ್ಪ ಅಂತ ಗಾಂಧಿನಗರದಲ್ಲಿ ಮಾತಾಡಿಕೊಳ್ತಿದ್ರು. ದರ್ಶನ್ ಕೂಡ ಆ ಗಜಪಡೆಯ ಬೆನ್ನಿಗೆ ನಿಂತು ಅವರ ಸಿನಿಮಾಗಳನ್ನ ಪ್ರಮೋಟ್ ಮಾಡಿ ಹೀಗೆ ಒಟ್ಟಾಗಿರೋಣ ಅಂತ ಕಿವಿಮಾತು ಹೇಳಿದ್ರು. ಆದ್ರೀಗ ದಾಸ ಒಂಟಿ ಸಲಗನಾಗಿದ್ದು ಗಜ ಹಿಂದಿದ್ದ ಪಡೆಯೆಲ್ಲ ಛಿದ್ರ ಛಿದ್ರವಾಗಿದೆ. ಆದ್ರೂ ಕಾಟೇರನ ಬಲಗೈ ಬಂಟ ಮಾತ್ರ ಹಾಗೆ ಉಳಿದುಕೊಂಡಿದ್ದಾರೆ. ಮಿಕ್ಕಿದವರ ವಿರುದ್ಧ ಬೇಸರ ಹೊರ ಹಾಕಿದ್ದಾರೆ. ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅವಶ್ಯಕತೆ ಇದ್ದಾಗ ಇದ್ರು, ಅನಿವಾರ್ಯತೆ ಇದ್ದಾಗ ಹೋದ್ರು. ಭಾಯಿ ಭಾಯಿ ಅಂದವರಿಂದ ಬಾಯ್ ಬಾಯ್. ಹೂವಿನಂತಿದ್ದ ಸಾರಥಿ ಜೀವನದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮುಳ್ಳಾಗಿ ಪರಿಣಮಿಸಿತ್ತು. ದರ್ಶನ್ ನನ್ನ ಮಗ, ದರ್ಶನ್ ನಮ್ಮ ಅಣ್ಣ ಅಂದವರೆಲ್ಲ ಇಂತಹ ಕಷ್ಟದ ಸಮಯದಲ್ಲಿ ದೂರ ಆಗಿಬಿಟ್ಟಿದ್ರು. ಕರಿಯ ಜೈಲಲ್ಲಿದ್ದಾಗಲಂತೂ ಇವರು ಯಾರೂ ಹತ್ತಿರವೂ ಸುಳಿಯಲಿಲ್ಲ. ಇಂತಹ ಹೊತ್ತಲ್ಲಿ ಅಂಜದೆ ಅಳುಕದೆ ದರ್ಶನ್ ಬೆನ್ನಿಗೆ ನಿಂತಿದ್ದು ನಟ ಧನ್ವೀರ್. ಏನೇ ಕಷ್ಟ ಬಂದ್ರು, ಎಂಥ ಪರಿಸ್ಥಿತಿ ಇದ್ರೂ ಸಹಾಯ ಮಾಡಿದವರನ್ನ ಬಿಡೋ ಮಾತೇ ಇಲ್ಲ ಅಂತ ಗಟ್ಟಿಯಾಗಿ ದರ್ಶನ್ ಹಿಂದೆ ನಿಂತಿದ್ದು ಇದೇ ಧನ್ವೀರ್. ಹೌದು, ದರ್ಶನ್ ಜೈಲಿನಲ್ಲಿದ್ದಾಗ ಅವರನ್ನ ಬಿಡಿಸಿಕೊಂಡು ಬರಲು ಪತ್ನಿ ವಿಜಯಲಕ್ಷ್ಮಿ ಏಕಾಂಗಿಯಾಗಿ ಹೋರಾಡಿದ್ರು. ಆಗ ಅವರಿಗೆ ಸಾಥ್ ನೀಡಿದ್ದೆ ಧನ್ವೀರ್. ಕೋರ್ಟ್ನಿಂದ ಹಿಡಿದು ಜೈಲಿನವರೆಗೂ ಓಡಾಡಿದ್ರು. ಆದ್ರೆ ಈಗ ಕಾಲ ಬದಲಾಗಿರ್ಬೋದು, ಆದ್ರೆ ದರ್ಶನ್ನನ್ನ ಒಂಟಿ ಮಾಡಿದ ಗಜಪಡೆಯನ್ನ ಧನ್ವೀರ್ ಮರೆತಿಲ್ಲ. ದರ್ಶನ್ಗೆ ಬಲಗೈ ಬಂಟನಂತೆ ನಿಂತಿರುವ ಧನ್ವೀರ್ ಗಜಪಡೆ ವಿರುದ್ಧ ತೀವ್ರ ಬೇಸರ ಹೊರ ಹಾಕಿದ್ದಾರೆ. ದರ್ಶನ್ನನ್ನ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ರು, ಅದೆಷ್ಟೋ ಜನರ ಬೆನ್ನಿಗೆ ನಿಂತಿದ್ರು. ಆದ್ರೆ ಅವರಿಗೆ ಕಷ್ಟ ಬಂದಾಗ ಯಾರೂ ಹತ್ತಿರ ಬರಲಿಲ್ಲ. ಬಂದ್ರೆ ತಮ್ಮ ಬಗ್ಗೆ ಎಲ್ಲಿ ನೆಗೆಟಿವ್ ಹರಡುತ್ತೋ ಅನ್ನೋ ಭಯದಲ್ಲಿ ಅವರೆಲ್ಲ ಜಾರಿಕೊಂಡ್ರು. ದರ್ಶನ್ ಅಣ್ಣನನ್ನ ತಮ್ಮ ತಮ್ಮ ಅವಶ್ಯಕತೆಗಾಗಿ ಬಳಸಿಕೊಂಡ್ರು ಅಂತ ವಾಮನ ಅಸಮಾಧಾನ ಹೊರ ಹಾಕಿದ್ದಾರೆ. ಬರ್ಬೇಕಿತ್ತು, ಯಾರು ಬಂದಿಲ್ಲ ಹೇಳ್ತಾರಲ್ಲ, ಬರ್ಬೇಕಿತ್ತು, ಮುಂದೆ ಬಂದು ಮಾಡ್ಬೇಕಿತ್ತು. ಆ ವ್ಯಕ್ತಿ ನಾನು ಮುಂದೆ ಹೇಳೋದು, ಸುಮಾರು ಜನಕ್ಕೆ ಮಾಡೋದು ಏನೋ ಒಂದು ಕೆಟ್ಟ ಕೇಡುಗಳೇ ಯಾರ ಜೀವನ ಏನ್ ಅದು ಇವತ್ತು ಅದು ನ್ಯಾಯದಲ್ಲೇ ಇದೆ, ಜುಡಿಷಿಯಲ್ ಕಸ್ಟಡಿ. ಸೊ ಅದು ಅದ್ರ ಮೇಲೆ ಬಿಟ್ಟಿರುತ್ತೆ. ನ್ಯಾಯ ಇದೆ, ನ್ಯಾಯಾಲಯ ಇದೆ, ಅದಕ್ಕೆ ತೀರ್ಪು ಕೊಡಲಿ. ತಪ್ಪು ಇವಾಗಲೇ ಇವಾಗೇನು ಅಪರಾಧಿ ಅಂತ ತಿಳ್ಕೊಳ್ಳೋದಿಲ್ಲ. ಸೊ ಅದು ಗೊತ್ತಿಲ್ಲ ಯಾಕೆ ಎಲ್ಲರೂ ಹಿಂಜರ್ಕೊಂಡು ನಾನ್ ಮಾತ್ರ ಅವರೇ ಮುಂದೆ ಬಂದು ಮಾಡ್ಬೇಕಿತ್ತಲ್ವಾ, ಯಾರು ಮುಂದೆ ಬರ್ಲಿಲ್ಲ. ಸೊ ಆ ಎಪ್ಪು ನಮ್ಗೆ ಗುಣ ಇದೆ ಮೇಡಮ್, ಸಹಾಯವರೆಗೂ ಇರ್ತೀವಿ. ಒಂದೇ ಮಾತಲ್ಲಿ ಹೇಳ್ಬೇಕು, ದರ್ಶನ ನಾನು ಯಾವತ್ತೂ ಇಲ್ಲಿಂದ ಇಷ್ಟಪಟ್ಟು. ಸೊ ನಾನು ಇವತ್ತು ಅಂತಲ್ಲ, ಇವತ್ತೇ ಆಗಿರ್ಬೋದು, ಮುಂದಕ್ಕೆ ಆಗಿರ್ಬೋದು, ನಾಳೆನೇ ಆಗಿರ್ಬೋದು, ನಾನು ಸಹಾಯವರೆಗೂ ದರ್ಶನ. ಅತ್ತ ಅಣ್ಣ ಜೈಲಿನಲ್ಲಿದ್ರೆ ಇತ್ತ ಅಕ್ಕ ತನ್ನ ಪತಿಯನ್ನ ಕಾಪಾಡಿಕೊಳ್ಳಲು ಬಿದ್ದ ಬಾಧೆ ಅಷ್ಟಿಷ್ಟಲ್ಲ ಅಂತ ಧನ್ವೀರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಹಾಡಿ ಹೊಗಳಿದ್ದಾರೆ. ಒಂದು ಹೆಣ್ಣು ತನ್ನ ಪತಿಯನ್ನ ರಕ್ಷಿಸಿಕೊಳ್ಳುವಾಗ ಸಹ ಯಾರು ಅವರ ಜೊತೆ ಬಂದು ನಿಲ್ಲಲಿಲ್ಲ, ಯಾರಿಗೂ ಕನಿಕರ ಬರಲಿಲ್ಲ. ಹಾಗಾಗಿ ನಾನು ಮಾರಲ್ ಸಪೋರ್ಟ್ಗಾಗಿ ಅವರ ಜೊತೆ ನಿಂತೆ. ಈ ಕೆಲಸವನ್ನ ಬೇರೆ ಯಾರೂ ಮಾಡಲಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮುಂಚೆನೂ ಅವರ ಜೊತೆ ಇದ್ದೆ, ಈಗಲೂ ಇದ್ದೇನೆ, ಸಾಯೋವರೆಗೂ ದರ್ಶನ್ ಅಣ್ಣನ ಜೊತೆ ನಿಲ್ತೀನಿ ಅಂತ ಧನ್ವೀರ್ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ. ಏನ್ ಗೊತ್ತಾ, ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಕ್ಕನ ಹೋಗ್ಲೇಬೇಕು, ಹೆಣ್ಮಗು ಆಗಿ ಓಡಾಡ್ತಿದ್ರು, ಬರೀ ಒಬ್ಬಂಟಿಯಾಗಿ ತುಂಬಾ ಬೇಜಾರಾಗಿ. ಎಷ್ಟೋ ಜನಕ್ಕೆ ಮಾಡಿದ್ರು ಇವಣ್ಣ, ನಮ್ಮ ದರ್ಶನ ಎಷ್ಟೋ ಜನ ಜೊತೆ ಇದ್ರು, ಸಹಾಯ ಮಾಡೋರು, ಎಷ್ಟೋ ಜನಕ್ಕೆ ಚೆನ್ನಾಗಲಿ ಎಲ್ಲ ಅಂತ ಮಾಡಿದ್ರು. ಒಬ್ರು ಒಂದು ಮುಂದಾಡತ್ತ ತಗೊಂಡಿರ್ಬೋದು ಮಾಡಕ್ಕೆ. ಸೊ ಅದಕ್ಕೋಸ್ಕರ ಅಕ್ಕ ಓಡಾಡೋದು ನಮ್ಗೆ ಇನ್ನೂ ಬೇಜಾರಾಗಿ ನಡ್ಲಕ್ಕಾಯ್ತು. ಏನಾಗದ ಅದು ಮಾಡೋದು, ನಮ್ನೇನ್ ಇನ್ನೇನ್ ಮಾಡಕ್ಕಾಗ, ಏನೋ ನೆಗೆಟಿವ್ ಆಗಿದ್ದಾಗ ನಮ್ದೇನ್ ನೆಗೆಟಿವ್ ಆಗಿದ್ದಾಗ ಆಳಂತ ಯಾರು ಮಾಡಕ್ಕಾಗ ಮೇಡಮ್, ಭಗವಂತ ಕಾಯಕಂತೂ ನಮ್ಮ ಇದ್ದೇ ಇರ್ತಾರೆ. ಸೊ ಅದಕ್ಕೆ ನಡ್ಲಕ್ಕಾಯ್ತು. ನಾಳೆ ಜೊತೆ ನಿಂತು ಅಕ್ಕನಿಗೆ ಏನ್ ಬೇಕಿತ್ತು ಗೊತ್ತಿಲ್ಲ, ಯಾಕಂದ್ರೆ ಮಾರಲ್ ಸಪೋರ್ಟ್ ಬೇಕಿತ್ತು ಅವ್ರು ಅಷ್ಟೇ. ಅವ್ರೇನು ಫೈನಾನ್ಷಿಯಲ್ ಆಗಲಿ ಇನ್ನೊಂದಾಗ್ಲಿ ಅವ್ರು ಯಾವತ್ತು ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಾರಲ್ಲ, ಕೆಲವು ಮಾರಲ್ ಸಪೋರ್ಟ್ ಬೇಕು. ಯಾವ್ದೇ ಎಲ್ಲ ಸಿಚುವೇಶನ್ ಬೇಕಲ್ಲ, ಮಾರಲ್ ಸಪೋರ್ಟ್ ಅಂತ ಇರಲೇಬೇಕು. ಕಷ್ಟ ಕಾಲದಲ್ಲಿ ಆದವರೇ ನಿಜವಾದ ಆತ್ಮೀಯರು ಅನ್ನೋ ಮಾತಿದೆ. ಅದರಂತೆ ನಮ್ಮೂರಲ್ಲಿ ಒಬ್ಬ ಯಜಮಾನನ ಬಂಟ ಈ ಬಲಗೈ ಅಂತ ಹೇಳಿಕೊಂಡು ಧನ್ವೀರ್ ಸದಾ ದರ್ಶನ್ ಬೆಂಗಾವಲಿಗೆ ನಿಂತಿರೋದು ಡಿ ಬಾಸ್ ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.